ನಾನು ಅದೇ ಮಂಡಕ್ಕಿ ಅಂದರೆ ಸಪ್ಪೆಪುರಿ ಅಂತಾರೆ ಬೆಂಗಳೂರು ಕಡೆ, ನಮ್ಮ ಕಡೆ ಚುನ್ಮರಿ ಅಂತಾರೆ, ಉತ್ತರ ಕರ್ನಾಟಕ ಕಡೆ ಚುನ್ಮರಿ ಅಂತಾರೆ. ಅದಕ್ಕೆ ಇದನ್ನು ಬೆಳ್ಳುಳ್ಳಿ ಮಂಡಕ್ಕಿ ಮಾಡಬೇಕು ಅಂತ ಅಂದ್ಕೊಂಡು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಮಂಡಕ್ಕಿಗೆ ಬೇಕಾಗಿರೋ ಸಾಮಗ್ರಿ: ಸಾಸಿವೆ, ಜೀರಿಗೆ, ಖಾರ ಪುಡಿ, ಕರಿಬೇವು, ಹುರಿಗಡಲೆ, ಹಾಗೆ ಶೇಂಗಾ ಬೀಜ ಅಂತೀವಿ, ಆಮೇಲೆ ಕಡಲೆ ಬೀಜನೂ ಅಂತ ಕರೀತಾರೆ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ. ಹುರಿಗಡಲೆ ಹಿಟ್ಟನ್ನು ನಮ್ಮ ಕಡೆ ಪುಟಾಣಿ ಏನಂತಾರೆ ಅಥವಾ ಹುರಿಗಡಲೆ ಏನಂತಾರೆ, ಅದನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಬಿಡ್ಬೇಕು. ಕಡಲೆ ಬೀಜ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಲೈಟಾಗಿ ಕರಿಬೇಕು. ಈ ಥರ ಆಗ್ತಾಯಿದೆ ನೋಡಿ, ಈ ಥರ ಹಿಂಗೆ ಆಗ್ತಾಯಿದೆಯಲ್ಲ, ಆವಾಗ ಏನು ಮಾಡಬೇಕು, ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಚೂರೇ ಜಜ್ಕೊಂಡಿದ್ದೀನಿ. ಜಾಸ್ತಿ ಜಜ್ಜಿದ್ರೆ ಅದರಲ್ಲಿ ಇದಿರಲ್ಲ. ಹೆಂಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಕರಿಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಹುರಿಗಡಲೆ, ಆಮೇಲೆ ಕರಿಬೇವು, ಆಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಇದನ್ನು ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಹಾಗೆ ಇದು ಆಗ್ತಾಯಿದ್ದಂಗೆ ಏನು ಮಾಡ್ಬೇಕು ನಾವು, ಇಲ್ಲೇನು ಖಾರ, ಆಮೇಲೆ ಉಪ್ಪು, ಅರಿಶಿನ ಪುಡಿ ಇತ್ತಲ್ಲ, ಇದನ್ನು ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಕೈ ಆಡಿಸೋಣ. ಇದು ಏನಂತಾರೆ, ಮಂಡಕ್ಕಿಗೆ ಅಂದರೆ ಚುನ್ಮರಿಗೆ ಕಲಸೋಕ್ಕೆ ಗೊಜ್ಜು ರೆಡಿ ಮಾಡಿದೆ. ಇದು ಸ್ವಲ್ಪ ಆರಬೇಕು. ಆರಿದ ಮೇಲೆ ಕಲಸೋಕ್ಕೆ ಈಸಿ ಆಗುತ್ತೆ. ಇದು ತಣ್ಣಗಾಗಿದೆ ಆಲ್ರೆಡಿ, ಈ ಥರ ಆಗಿದೆ. ಇದಕ್ಕೆ ಬುಟ್ಟಿಗೆಲ್ಲಿ ಮಂಡಕ್ಕಿ ಇದ್ದಾವಲ್ಲ, ಇದಕ್ಕೆ ಹಾಕಿ ಕಲಿಸ್ತೀನಿ. ಆ ಗೊಜ್ಜು ಏನಿತ್ತಲ್ವ, ಬೆಳ್ಳುಳ್ಳಿ ಮಂಡಕ್ಕಿ ಗೊಜ್ಜು, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ಅದೇ ಹುರಿಗಡಲೆ ಹಿಟ್ಟೇನು ನಾವು ಪೌಡ್ರ್